ಈ ಬ್ಲೌಸ್ ಬಂದು ಫ್ರಂಟಲ್ಲಿ ಬೇರೆ ನೆಕ್ ವಿಡ್ತ್ ತಗೊಂಡಿದ್ದೀನಿ, ಹಾಗೆಯೇ ಬ್ಯಾಕಲ್ಲಿ ಕೂಡ ಬೇರೆ ನೆಕ್ ವಿಡ್ತ್ ತಗೊಂಡಿದ್ದೀನಿ. ಈ ರೀತಿ ಬೇರೆ ಬೇರೆ ನೆಕ್ ವಿಡ್ತ್ ತಗೊಂಡು ಹಾಗೆಯೇ ಇಲ್ಲಿ ಬಸ್ಟ್ ಸೈಜ್ ಕೂಡ ಜಾಸ್ತಿ ಇದೆ. ನೋಡ್ತಾ ಇರ್ಬೋದು ನೀವು, ಇಲ್ಲಿಗಿಂತ ಇಲ್ಲಿ ಬಸ್ಟ್ ಸೈಜ್ ಕೂಡ ಜಾಸ್ತಿ ಇದೆ. ಈ ರೀತಿ ಬಸ್ಟ್ ಸೈಜ್ ಕೊಟ್ಟಾಗ ನಾವು ಹೇಗೆ ಇದನ್ನು ಡಾಟ್ನ ಹೇಗೆ ಮಾರ್ಕ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಕೂಡ ಹೇಗೆ ಅದನ್ನು ಕಟಿಂಗ್ ಮಾಡ್ಕೋಬೇಕು, ಹಾಗೆಯೇ ಮಾರ್ಕ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡಬೇಕು. ಸೊ ಎರಡು ಬೇರೆ ಬೇರೆ ನಾವು ನೆಕ್ ವಿಡ್ತ್ ತಗೊಂಡು ಹೇಗೆ ಅದನ್ನು ಕರೆಕ್ಟ್ ಮಾಡಬೇಕು, ಫ್ರಂಟಲ್ಲೂ ಕೂಡ ಯಾವುದೇ ರೀತಿ ಗ್ಯಾಪ್ ಇಲ್ಲದೆ ಇರೋ ರೀತಿ ಹೇಗೆ ಅದನ್ನು ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಅಂದ್ಬಿಟ್ಟು ಈ ಬ್ಯೂಟಿಫುಲ್ ಆಗಿರುವಂಥ ಬ್ಲೌಸ್ ಡಿಸೈನ್ನ ಕಟಿಂಗ್ ಹಾಗೂ ಸ್ಟಿಚಿಂಗ್ ಎರಡನ್ನೂ ಕೂಡ ಇದೊಂದೇ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಬಂದು 32 ಇದ್ದರೂ ಕೂಡ ಬಸ್ಟ್ ಸೈಜ್ ಜಾಸ್ತಿ ಇರೋರಿಗೆ, ಸೊ ತುಂಬಾ ಚಿಕ್ಕಳತೆ ಬ್ಲೌಸ್ ಆದರೂ ಕೂಡ ಬಸ್ಟ್ ಸೈಜ್ ಹೆವಿ ಬಸ್ಟ್ ಇರೋರಿಗೆ ಹೇಗೆ ನಾವು ಕಟ್ ಮಾಡ್ಕೊಳ್ಳೋದು. ಸೊ ಇದರಿಂದ ನಿಮಗೆ ಚೆಸ್ಟ್ ಮಧ್ಯದಲ್ಲಿ ಯಾವುದೇ ರೀತಿ ಟೈಟ್ ಆಗದೆ ಇರೋ ರೀತಿ ಕಪ್ಸ್ ನೀಟಾಗಿ, ಯಾವುದೇ ರೀತಿ ಪ್ಯಾಡ್ ಆ್ಯಡ್ ಮಾಡದೇ ಇದ್ರೂ ಕೂಡ ಕಪ್ಸ್ನ ನಾವು ಆ್ಯಡ್ ಮಾಡ್ತಾ ಇದ್ರೂ ಕೂಡ ಕಪ್ಸ್ ನೀಟಾಗಿ ಅಲ್ಲಿ ಕೂತ್ಕೋಬೇಕು. ಆ ರೀತಿ ಹೇಗೆ ಬ್ಲೌಸ್ನ ಕಟಿಂಗ್ ಮಾಡೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ. ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇದು 32 ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಾನು ನೋಡಿ 8 ಇಂಚ್ ಬರುತ್ತೆ ಅಲ್ವಾ, ಅದಕ್ಕೆ 3 ಇಂಚ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಬಿಗಿನರ್ಸ್ಗೆ ಹೇಳ್ಕೊಡ್ತಾ ಇರೋದ್ರಿಂದ ಅದು ಆದಮೇಲೆ ಬೇಕಾದರೆ ಎಕ್ಸ್ಟ್ರಾ ನಾವು ಕಟ್ ಮಾಡ್ಕೋಬೋದು. ಬಟ್ ಅದಕ್ಕೂ ಮುಂಚೆ ನಾನು ಈ ರೀತಿ 3 ಇಂಚ್ನ ಎಕ್ಸ್ಟ್ರಾ ತಗೊಳ್ತೀನಿ. ಇದ್ರದ್ದು ಕಟಿಂಗು ಹಾಗೆಯೇ ಸ್ಟಿಚಿಂಗ್ ಎರಡನ್ನೂ ಕೂಡ ಇದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕೆಂತಂದರೆ ಬೇರೆ ಬೇರೆ ವೀಡಿಯೋ ಅಪ್ಲೋಡ್ ಮಾಡಿ ನೀವು ಹುಡ್ಕೋದು ಬೇಡ ಅಂದ್ಬಿಟ್ಟು ಕಟ್ಟಿಂಗು ಮತ್ತು ಇದರದ್ದು ಸ್ಟಿಚಿಂಗ್ ವೀಡಿಯೋ ಹೇಗೆ ಅದನ್ನು ಸ್ಟಿಚ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಸೊ ಇದು ಬಂದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಕಲಂಕಾರಿ ಬ್ಲೌಸ್ ಅಂದ್ಬಿಟ್ಟು ಇವಾಗ ತುಂಬಾ ಟ್ರೆಂಡಿಂಗ್ ಇದೆ ಅಲ್ವಾ. ನೋಡಿ ಈ ರೀತಿ ಕಲಂಕಾರಿ ಬ್ಲೌಸ್ಗಳು, ಇದರಲ್ಲಿ ಕಲರ್ಸ್ ಕೂಡ ಇರುತ್ತೆ. ಸೊ ಪೀಸ್ ಬಂದು ಇದು 500, 600, 700ವರೆಗೂ ಕೂಡ ಇದೆ. ತುಂಬಾ ಎಲ್ಲ ಸೀರೆಗಳಿಗೂ ಕೂಡ ಮ್ಯಾಚಿಂಗ್ ಆಗುತ್ತೆ. ಈ ರೀತಿ ಒಂದು ಬ್ಲೌಸ್ ನಿಮ್ಮ ಹತ್ರ ಇತ್ತು ಅಂತಂದರೆ ಎಲ್ಲ ಸ್ಯಾರಿಗಳಿಗೂ ಮ್ಯಾಚಿಂಗ್ ಆಗುತ್ತೆ. ಆ ರೀತಿ ಬ್ಲೌಸ್ ಇದು. ಸೊ ಫಸ್ಟ್ ಬಂದು ನಾನು ಈ ರೀತಿ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ಪಾರ್ಟ್ನ ಫಸ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಇದರಲ್ಲಿ ಒಂದು ಚೇಂಜಸ್ ಏನು ಮಾಡ್ತಾ ಇದ್ದೀನಿ ಅಂದರೆ, ಅವ್ರಿಗೆ ಬ್ಯಾಕಲ್ಲಿ ಡೀಪ್ ಕೂಡ ಬೇಕಂತೆ, ಬಟ್ ಏನು ಅಂತಂದರೆ ಅದು ನೆಕ್ ಪೂರ್ತಿಯಾಗಿ ಕೂತ್ಕೋಬೇಕಂತೆ, ಆ ರೀತಿ ಹೇಳಿದ್ದಾರೆ. ಹಾಗಾಗಿ ಏನು ಮಾಡ್ತಾ ಇದ್ದೀನಿ, ಹೇಗೆ ನಾನು ಅದನ್ನು ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ನೆಕ್ ವಿಡ್ತ್ನ ಚೇಂಜ್ ಮಾಡಿ ಕಟ್ ಮಾಡ್ತೀನಿ, ಆ ರೀತಿ ಇರೋರಿಗೆ ಹೇಗೆ ಕಟ್ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ ನೋಡಿ. ಹಾಗೆಯೇ ಫುಲ್ ಲೆಂತ್ ನೋಡ್ಕೊಳ್ಳೋಣ. ಬ್ಲೌಸ್ನ ಫುಲ್ ಲೆಂತು ಇದು ಬ್ಲ್ಯಾಕ್ ಕಲರೇ ಆಗಿರೋದ್ರಿಂದ ನಿಮಗೆ ಅಷ್ಟು ಕಾಣಿಸ್ತಾ ಇಲ್ಲ, ಹಾಗಾಗಿ ನಾನು ಟೇಪಲ್ಲೇ ತೋರಿಸ್ಕೊಡ್ತೀನಿ. ಬ್ಲೌಸ್ ಫುಲ್ ಲೆಂತ್ ಬಂದು 13.25 ಇಂಚಿದೆ. ಸೊ 13.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋತೀನಿ. ಸೊ ಇಲ್ಲಿ 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಂಡ್ಬಿಡೋಣ ಫಸ್ಟು. ಹಾಗೆಯೇ ಇಲ್ಲೂ ಕೂಡ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡೆ. ಇಲ್ಲಿ ನಾವು ಫ್ರಂಟು ಮತ್ತು ಬ್ಯಾಕಲ್ಲಿ ಚೇಂಜಸ್ ಮಾಡ್ತೀನಿ. ಸೊ ಏನು ಚೇಂಜಸ್ ಮಾಡ್ತೀನಿ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ. ಇದು ಬಂದು 32 ಎದೆ ಸುತ್ತಳತೆ ಆಗಿದ್ದು, ಅದು ನೆಕ್ ಹತ್ರ ಪೂರ್ತಿ ನೆಕ್ ಹತ್ರ ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಬ್ಯಾಕ್ ಪಾರ್ಟಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಬ್ಯಾಕ್ ಪಾರ್ಟಲ್ಲಿ ಡೀಪ್ ಹೇಳಿರೋದ್ರಿಂದ ಬ್ಯಾಕ್ ಪಾರ್ಟ್ನಲ್ಲಿ ನಾನು 1.25 ಇಂಚನ್ನ ಇಟ್ಕೊಳ್ತಾ ಇದ್ದೀನಿ. ಸೊ ಭುಜ ಬಂದು 3.25 ಇಂಚ್ವರೆಗೂ ಕೂಡ ಇಟ್ಕೊಳ್ತಾ ಇದ್ದೀನಿ. 3.25 ಇಂಚ್ ಯಾಕೆ ಅಂತಂದರೆ, ನಮಗೆ ನಾವು ಈ ರೀತಿ ಅಳತೆ ಬಂದು ಅದು ಪೂರ್ತಿ ನೆಕ್ ಕವರ್ ಆಗಬೇಕು ಅಂತ ಅವ್ರು ಏನಾದರೂ ಹೇಳಿದ್ದಾರೆ ಅಂದರೆ ಇಲ್ಲಿ ನೀವು ಜಾಸ್ತಿನ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಭುಜ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಇದು ಒಂದು ಬೋಟ್ ನೆಕ್ ಅಳತೆ ರೀತಿ ಬರುತ್ತೆ. ಸೊ ನೋಡಿ 32 ಎದೆ ಸುತ್ತಳತೆ ಅಂತಂದರೆ ಒಂದು ಬೋಟ್ ನೆಕ್ ಅಳತೆ ರೀತಿಯೇ ನಮಗೆ ಆಗುತ್ತೆ. ಸೊ ನೆಕ್ ಹತ್ರ ಅದು ಕರೆಕ್ಟಾಗಿಯೇ ಬರಬೇಕು, ಆ ರೀತಿ. ಹಾಗೆಯೇ ಹಾರ್ಮೋಲ್ ಬಂದು 5.25 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಸರಿ ಇದೆಯಾ ಇಲ್ವಾ ಅಂತ ಒಂದು ಸಲ ಬೇಕಾದರೆ ಚೆಕ್ ಮಾಡಿಕೊಂಡು ಅದಾದಮೇಲೆ ಬೇಕಾದರೆ ನಾವು ಮಾರ್ಕ್ ಮಾಡ್ಕೋಬೋದು. ಸೊ ನೋಡಿ ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ನಾನು 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಎದೆ ಸುತ್ತಳತೆ ಬಂದು 8 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಸೊ ಇವಾಗ ಸರಿ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಅರ್ಧ ಇಂಚು ಬಿಟ್ಟೇ ಚೆಕ್ ಮಾಡ್ಕೊಳ್ಳಿ. 6.25 ಇಂಚ್ ಬಂತು. ಸೊ ಇಲ್ಲೂ ಕೂಡ ಅಷ್ಟೇ ಬರುತ್ತಾ ಅಂತ ಒಂದು ಸಲ ನೋಡ್ಕೊಳ್ಳೋಣ. ನೋಡಿ 6.25 ಇಂಚೇ ಬರ್ತಾಯಿದೆ. ಇದು ನೋಡಿ ಕರೆಕ್ಟಾಗಿ ಅಷ್ಟೇ ಬರ್ತಾಯಿದೆ. ಸೊ ಹಾಗಾಗಿ ನಾವು ಹಾರ್ಮೋಲ್ ಕಟ್ ಮಾಡಿರುವಂಥದ್ದು ಪರ್ಫೆಕ್ಟ್ ಆಗಿದೆ ಅಂತ. ಹಾಗೆಯೇ ಬ್ಯಾಕ್ ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋಣ. ನಾನು ಹೇಳ್ದೆ ಅಲ್ವಾ, 2 ರೀತಿ ಬ್ಯಾಕ್ ಡೀಪ್ನ ಮಾರ್ಕ್ ಮಾಡ್ಕೋಬೋದು. ಈ ರೀತಿ ಮಧ್ಯದಲ್ಲೂ ಕೂಡ ಮಾರ್ಕ್ ಮಾಡ್ಕೋಬೋದು, ಇಲ್ಲಾಂತಂದರೆ ಪೂರ್ತಿಯಾಗಿ ಇಲ್ಲಿ ಇಟ್ಕೊಂಡು ಕೂಡ ಮಾರ್ಕ್ ಮಾಡ್ಕೋಬೋದು. ಸೊ 5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಉಳಿದುಕೊಂಡಿರೋ ಅಂಥದ್ದು ನಮಗೆ ಬ್ಯಾಕ್ ಡೀಪ್ ಆಗುತ್ತೆ. ಹಾಗೆಯೇ ಇಲ್ಲಿ 1.25 ಇಂಚ್ಗೆ ಮಾರ್ಕ್ ಮಾಡಿರೋದ್ರಿಂದ ಇಲ್ಲಿ 2.25 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎರಡನ್ನೂ ಕೂಡ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳೋಣ. ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ನೆಕ್ ವಿಡ್ತ್ ಏನಕ್ಕೆ ನಾನು ಚೇಂಜ್ ಮಾಡ್ತಾ ಇದ್ದೀನಿ ಇದರಲ್ಲಿ ಅಂತಂದರೆ,
ಅದು ನೆಕ್ ಹತ್ರ ಪೂರ್ತಿಯಾಗಿ ಕುತ್ಕೋಬೇಕು. ನಮಗೆ ಶೋಲ್ಡರ್ ಚಿಕ್ಕದು ಮಾಡಿದ್ದೀವಿ ಅಂದರೆ ಅದು ನೆಕ್ ಹತ್ರ ಹೋಗಿ ಪೂರ್ತಿಯಾಗಿ ಕುತ್ಕೋಬೇಕು ಅಂತಂದಾಗ ಹಾರ್ಮೋಲ್ ಕೂಡ ನಾವು ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಇಲ್ಲೂ ಕೂಡ ನಾವು ಕಡಿಮೆ ಮಾಡಬೇಕಾಗುತ್ತೆ. ಅವಾಗೇನಾಗುತ್ತೆ, ಹಿಂದ್ಗಡೆ ಡೀಪ್ ಕೂಡ ಇರುತ್ತೆ. ಸೊ ನಾವು ಕಟಿಂಗ್ ಮಾಡುವಾಗ ಏನು ಮಾಡಬೇಕು, ಸ್ವಲ್ಪ ಈ ರೀತಿ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಅವಾಗೇನಾಯಿತು, ಇದು ಪೂರ್ತಿ ನೆಕ್ ಹತ್ರ ಹೋಗುತ್ತೆ, ಇಲ್ಲಿ ನಿಮಗೆ ಬ್ರಾಡಾಗಿ ಬರುತ್ತೆ. ಸೊ ಇದು ನಿಮಗೆ ಗೊತ್ತಾಯ್ತಲ್ವ, ಇದರಲ್ಲೇನು ಕೂಡ ಡೌಟ್ಸ್ ಇಲ್ಲ ಅನ್ಕೋತೀನಿ. ಹಾಗೆಯೇ ಸೊಂಟದ ಸುತ್ತಳತೆ ಬಂದು ಅಳತೆ ಬ್ಲೌಸಲ್ಲೇ ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಕಾಜಾಪಟ್ಟಿನ ಬಿಟ್ಟು ಅಳತೆ ತಗೋತಾ ಇದ್ದೀನಿ. ಸೊ ನಾನು ಎಲ್ಲದರಲ್ಲೂ ಹೇಳಿದ್ದೀನಿ ಅಲ್ವಾ, ಕಾಜಾಪಟ್ಟಿನ ಬಿಟ್ಟು ಅಳತೆನ ತಗೊಳ್ಳಿ. ಯಾಕಂತಂದರೆ ನಾವು ಅದನ್ನು ಎಕ್ಸ್ಟ್ರಾ ಪೀಸ್ ಹಾಕಿರ್ತೀವಿ, ಹಂಗಾಗಿ ನಾವು ಅದನ್ನು ಬಿಟ್ಟೇ ತಗೋಬೇಕು. ಸೊ 30 ಇಂಚ್ ಬರ್ತಾಯಿದೆ. 30 ಇಂಚು ಅಂತಂದರೆ ನಮಗೆ 7.5 ಇಂಚ್ ಬರುತ್ತೆ. ಸೊ 7.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು, 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಸೊ ಸ್ಟ್ರೈಟ್ ಲೈನ್ ಬರೋದಿಲ್ಲ ಅಂತ ಹೇಳ್ತಾರೆ ಅಲ್ವಾ, ನೋಡಿ ಇವಾಗ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಸ್ಟ್ರೈಟ್ ಲೈನ್ ಅನ್ನೋದು ಬರುತ್ತೆ. ನಮಗೆ ಸ್ಟಿಚಿಂಗ್ ಮಾಡುವಾಗಲೂ ಕೂಡ ಇದು ಕರೆಕ್ಟಾಗಿ ಸ್ಟ್ರೈಟ್ ಲೈನ್ ಅನ್ನೋದು ಬರ್ತಾ ಹೋಗುತ್ತೆ. ಹಾಗೆಯೇ ಬ್ಯಾಕ್ನಲ್ಲಿ ನಾನು ಈ ರೀತಿ ಡಾಟ್ಗೋಸ್ಕರ ಭುಜದ ಮಧ್ಯದಿಂದ ತಗೊಂಡು 3 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಯಾವತ್ತೂ ಕೂಡ ಡಾಟ್ ಬಂದು ನಾವು ಎಷ್ಟು ಡೀಪ್ ಇಟ್ಟಿರ್ತೀವಿ ಅದರಿಂದ ಕೆಳಗಡೆ ಇರಬೇಕು, ಅದಕ್ಕೋಸ್ಕರ. ಸೊ ಈ ಕಡೆ 1/2 ಇಂಚ್, 1/4 ಇಂಚು, ಈ ಕಡೆ 1/4 ಇಂಚು ಸಾಕು. ಯಾಕಂತಂದರೆ ಇದು 1/4 ಇಂಚ್ ಅರ್ಧ ಇಂಚ್ ಆಯಿತು, ಇನ್ನೊಂದು ಡಾಟ್ ಕೂಡ ಅರ್ಧ ಇಂಚ್ ಆಯಿತು. ಸೊ 1 ಇಂಚ್ ಎಕ್ಸ್ಟ್ರಾ ಏನಕ್ಕೆ ಇಟ್ಟೆ ಅಂತ ಗೊತ್ತಾಯ್ತಲ್ಲ, ಇದಿಷ್ಟು ಆಯಿತು. ಸೊ ಬ್ಯಾಕ್ ಪಾರ್ಟಲ್ಲಿ ಏನೂ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಇದಿಷ್ಟು ಆದಮೇಲೆ ಇವಾಗ ಫ್ರಂಟ್ ಪಾರ್ಟ್ ಕೂಡ ಇಲ್ಲೇ ಕಟ್ ಮಾಡಿ ತೋರಿಸ್ತೀನಿ. ಇವಾಗ ಇದು ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಸೊ ಇಲ್ಲಿಗೆ ಕಟ್ಟಿಂಗ್ ಬರುತ್ತೆ, ಇದನ್ನು ಕಟ್ ಮಾಡಿ ತೆಗೆದ್ರೆ ಆಯಿತು. ನಾನು ಇದನ್ನು ಕಟ್ಟಿಂಗ್ ಮಾಡ್ತಾಯಿಲ್ಲ, ಫ್ರಂಟ್ ಪಾರ್ಟ್ನೂ ಕೂಡ ತೋರಿಸ್ಕೊಟ್ಬಿಡ್ತೀನಿ. ಅದಾದಮೇಲೆ ನಾನು ನಿಮಗೆ ಕಟ್ಟಿಂಗ್ ಮಾಡ್ತೀನಿ. ಯಾಕಂತಂದರೆ ನಿಮಗೆ ಗೊತ್ತಾಗಬೇಕು, ಫ್ರಂಟ್ ಮತ್ತು ಬ್ಯಾಕಲ್ಲಿ ನಾವು ಕಟ್ ಮಾಡಿ ತೆಗೆದುಬಿಟ್ರೆ ಒಬ್ಬೊಬ್ಬರಿಗೆ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಯಾಕಂತಂದರೆ ನಾನು ನೆಕ್ ವಿಡ್ತ್ ಚೇಂಜ್ ಮಾಡ್ತಾ ಇದ್ದೀನಿ ಅಲ್ವಾ, ಅದಕ್ಕೋಸ್ಕರ ನಾನು ಕಟಿಂಗ್ ಮಾಡಿ ತೆಗಿತಾ ಇಲ್ಲ. ಇಲ್ಲೇನು ಮಾಡಿದ್ದೀನಿ, 1.25 ಇಂಚ್ಗೆ ಇಟ್ಟಿರೋದ್ರಿಂದ ಇಲ್ಲಿ ಬಂದು 1.5 ಇಂಚ್ಗೆ ನಾನು ಭುಜನ ಇಟ್ಕೊಳ್ತಾ ಇದ್ದೀನಿ. ಇದು ಬಂದು ನಿಮಗೆ 3.5 ಇಂಚು, ಇದು ನಾರ್ಮಲಾಗಿ ಇಷ್ಟೇ ಇರುತ್ತೆ. ಸೊ ಇಲ್ಲಿ ಮಾತ್ರ ನಾನು 1.5 ಇಡ್ತಾ ಇರೋದು, ಇದನ್ನು ಇಷ್ಟೇ ಇಟ್ಟಿದ್ದೀನಿ, ಇದನ್ನು ಯಾವುದೇ ರೀತಿ ಚೇಂಜಸ್ ಮಾಡೋದಿಲ್ಲ. ಸೊ ಹಾಗೆಯೇ ಇಲ್ಲಿ ಫಸ್ಟು 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡು ಬಿಡೋಣ. ಯಾಕಂತಂದರೆ ಫ್ರಂಟಲ್ಲೂ ನಮಗೆ ಭುಜ ಅಟ್ಯಾಚ್ ಮಾಡೋದಕ್ಕೆ 1/2 ಇಂಚ್ ಬೇಕಲ್ವ, ಅದಕ್ಕೋಸ್ಕರ 1/2 ಇಂಚ್ಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ರೀತಿ ಇಟ್ಕೊಂಡು 5.5ಗೆ ಮಾರ್ಕ್, 5.25 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲೂ ಕೂಡ ನಾವು ಯಾವ ರೀತಿ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದೇ ರೀತಿ 5.25 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇದನ್ನು ಇವಾಗ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಗೊತ್ತಾಯ್ತಲ್ವಾ ಏನಕ್ಕೆ ನಾನು ಅರ್ಧ ಇಂಚ್ ತಗೊಂಡೆ ಅಂತ. ಇದು ಬ್ಯಾಕ್ ಪಾರ್ಟ್ಗೆ ಮುಗಿದೋಯ್ತು ಇದಿಷ್ಟು. ಇಲ್ಲಿಂದ ಹೆಚ್ಚಾಗಿ ನಾವು ಫ್ರಂಟ್ ಪಾರ್ಟ್ಗೂ ಕೂಡ ಅರ್ಧ ಇಂಚು ತಗೊಂಡಿದ್ದು ಅಷ್ಟೇ, ಓಕೆನಾ. ಸೊ ಬ್ಯಾಕ್ ಪಾರ್ಟಲ್ಲಿ ನಾವು 1 ಇಂಚ್ಗೆ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಫ್ರಂಟ್ ಪಾರ್ಟಲ್ಲಿ 1/2 ಇಂಚ್ಗೆ ತಗೊಳ್ಳಿ. ಇದನ್ನು ಎಲ್ಲ ಅಳತೆಗೂ ಇದೇ ರೀತಿಯೇ ತಗೊಳ್ಳಿ. ಸೊ ನೀವು ಪ್ರತಿಯೊಂದು ಬ್ಲೌಸ್ನ ಕಟ್ ಮಾಡಿದಾಗಲೂ ಕೂಡ ಎಲ್ಲ ಅಳತೆಗೂ ಕೂಡ ಇದೇ ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೊಳ್ಳಿ, ಅದು ನಿಮಗೆ ಕರೆಕ್ಟಾಗಿಯೇ ಬರುತ್ತೆ. ಸೊ ಫ್ರಂಟ್ ಡೀಪ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಫ್ರಂಟ್ ಡೀಪ್ ನಿಮ್ಮ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೆ ಅಷ್ಟನ್ನು ನೋಡಿಕೊಂಡು ಇಟ್ಕೊಳ್ಳಿ. ಯಾರ್ದಾದ್ರೂ ಬಸ್ಟ್ ಸೈಜ್ ಜಾಸ್ತಿ ಇದೆ, ಹಾಗೆಯೇ ನೆಕ್ ಹತ್ರ ನಿಮಗೆ ಬೇಕು, ಬ್ರಾಡಾಗಿ ಬೇಡ, ಪೂರ್ತಿಯಾಗಿ ನಮಗೆ ನೆಕ್ ಕವರ್ ಆಗಬೇಕು ಅಂತ ಅನ್ನೋರು ಈ ರೀತಿ ನೀವು ಟ್ರೈ ಮಾಡಿ. 6 ಇಂಚ್ ಇದೆ, ಸೊ 6 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲೂ ಕೂಡ ಇಲ್ಲಿ 1.5 ಇಂಚ್ ಇಟ್ಟಿದ್ದೀವಿ ಅಲ್ವಾ, ಇಲ್ಲಿ 2.5 ಇಂಚ್ವರೆಗೂ ಕೂಡ ನಾವು ಬ್ರಾಡಾಗಿ ಇಟ್ಕೋಬೋದು. ಸೊ ಇವಾಗ ಏನಾಯಿತು ಅಂತಂದರೆ ನಿಮಗೆ ಈ ರೀತಿ ಬಂದಾಗ ಏನಾಗುತ್ತೆ, ಇದು ಪೂರ್ತಿ ನೆಕ್ ಹತ್ರ ಕವರ್ ಆಗುತ್ತೆ, ಇದು ಭುಜ ಜಾಸ್ತಿನೇ ಉಳ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ, ನಿಮಗೆ ಕರೆಕ್ಟಾಗಿ ಆಗುತ್ತೆ. ಸೊ ಇಲ್ಲಿ ಬಂದು ನಿಮಗೆ ಮೇಯ್ನಾಗಿ ಇವಾಗ ಇರುವಂಥದ್ದು, ಇಲ್ಲಿ ಅಪ್ಪರ್ ಚೆಸ್ಟ್ ಬಂದು 32, 8 ಎದೆ ಸುತ್ತಳತೆ ಬಂದು 8 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅಪ್ಪರ್ ಚೆಸ್ಟ್ ಬಂದು 32 ಇಂಚ್ ಇದೆ, ಬಟ್ ಇಲ್ಲಿ ಬಸ್ಟ್ ಸೈಜ್ ಅನ್ನೋದು ಜಾಸ್ತಿ ಇದೆ. ಅವಾಗ ಹೇಗೆ ಕಟ್ ಮಾಡಬೇಕು, ಅಳತೆ ಬ್ಲೌಸಲ್ಲೇ ತೋರಿಸ್ಕೊಟ್ಬಿಡ್ತೀನಿ. ಯಾಕಂತಂದರೆ ನಾನು ಈ ಅಳತೆ ಬ್ಲೌಸು ಕೂಡ ನಾನೇ ಸ್ಟಿಚ್ ಮಾಡಿಕೊಟ್ಟಿರುವಂಥದ್ದು, ಹಾಗಾಗಿ ಅವ್ರಿಗೆ ಸರಿಯಾಗಿದೆ. ಬಟ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಅದನ್ನು ತಗೊಂಡೆ ಅಂತಂದ್ಬಿಟ್ಟು. ನೋಡಿ, ಈ ರೀತಿ ಭುಜದಿಂದ ತಗೊಳ್ಳಿ. ಸೊ 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅದನ್ನು ಬಿಟ್ಟು ತಗೊಳ್ಳಿ. ಈ ರೀತಿ ತಗೊಂಡು ಇಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡೆ. ಮತ್ತು ಉಕ್ಸ್ಪಟ್ಟಿ ಕಡೆಯಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ತಗೊಳ್ಳಿ. ಸೊ ನೋಡಿ, ಇಲ್ಲಿ ನಾನು ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಹೀಗೆ ಬರಬೇಕು. ಅದಾದಮೇಲೆ ಬೆಲ್ಟ್ ಪಟ್ಟಿಗೆ ಬಂದು ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನಾರ್ಮಲಾಗಿ ಈ ಬ್ಲೌಸಲ್ಲಿ ಇದು ಈ ರೀತಿ ನಾನು ಕಟಿಂಗ್ ಮಾಡ್ಕೊಂಡಿದ್ದೀನಿ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡೋದಕ್ಕೆ. ಇದನ್ನ ಈ ರೀತಿ ಸ್ವಲ್ಪ ರೌಂಡ್ ಶೇಪ್ ಮಾಡ್ಕೊಳ್ಳೋದು ಅಷ್ಟೇ, ಯಾಕಂತಂದರೆ ನಮಗೆ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ. ಈ ರೀತಿ ಮಾಡಿರೋದು ಏನಕ್ಕೆ ಅಂತಂದರೆ, ಈಗ ನಾರ್ಮಲಾಗಿ ನಾವು ಬೆಲ್ಟ್ ಪಟ್ಟಿ ಅಂದಿದ್ರೆ ಈಗ ಮಾಡ್ಕೊಳ್ತಿದ್ವಿ.
ಸೊ ಎಕ್ಸ್ಟ್ರಾ ಏನಕ್ಕೆ ಮಾಡಿದ್ದೀನಿ ಅಂತಂದರೆ ಯಾರಿಗೆಲ್ಲ ಕಪ್ಸ್ ಜಾಸ್ತಿ ಇದೆ ನೀವು ಈ ರೀತಿ ಎಕ್ಸ್ಟ್ರಾನ ಇಲ್ಲಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಎಕ್ಸ್ಟ್ರಾ ಇಟ್ಕೊಂಡ್ರೆ ಏನಾಗುತ್ತೆ, ಇಲ್ಲಿ ಕಪ್ಸ್ ಅನ್ನೋದನ್ನು ಜಾಸ್ತಿ ಹಿಡಿಬೋದು. ಜಾಸ್ತಿ ಇಲ್ಲಿ ಡಾಟ್ನ ಹಿಡಿದಾಗ ಏನಾಯಿತು, ಇಲ್ಲಿ ಕಪ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಆವಾಗ ನಿಮಗೆ ಬಸ್ಟ್ ಸೈಜ್ ಜಾಸ್ತಿ ಇದ್ದರೂ ಕೂಡ ಯಾವುದೇ ಅಳತೆ ತಗೊಳ್ಳಿ, ಇವಾಗ 32 ಎದೆ ಸುತ್ತಳತೆಗೆ ಇದೇ ರೀತಿ ಇಟ್ಕೋಬೇಕು ಅಂತೇನಿಲ್ಲ. ಇಲ್ಲಿ ಜಾಸ್ತಿ ತಗೊಂಡು ಇಲ್ಲಿ ನಾರ್ಮಲಾಗಿ ಸ್ಟ್ರೈಟ್ ಲೈನ್ ಹಾಕಿದ್ರೆ ಏನಾಯಿತು, ಇಲ್ಲಿ ನೆರಿಗೆ ಜಾಸ್ತಿ ಬಂದಿರುತ್ತೆ ಅಲ್ವಾ, ಆವಾಗ ಅಲ್ಲಿ ಬಸ್ಟ್ ಸೈಜ್ ಅನ್ನೋದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇಲ್ಲೇನಾದರೂ ನೀವು ಸ್ಟ್ರೈಟ್ ಹೊಲಿಗೆ ಹಾಕ್ತು ಅಂತಂದರೆ ಇಲ್ಲಿ ನಿಮಗೆ ಮಿಡಲಲ್ಲಿ ಚೆಸ್ಟ್ ಟೈಟ್ ಆಗಿಬಿಡುತ್ತೆ, ಆ ರೀತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ನೀವು ಈ ರೀತಿ ಮೆಜರ್ಮೆಂಟ್ನ ತಗೊಂಡು ಕಟಿಂಗ್ ಮಾಡ್ಕೊಳ್ಳಿ, ಅದು ನಿಮಗೆ ಪರ್ಫೆಕ್ಟಾಗಿಯೇ ಬರುತ್ತೆ. ಓಕೆನಾ, ಇದು ನಿಮಗೆ ಅರ್ಥ ಆಯ್ತಲ್ವ? ಇಷ್ಟೇ. ಇವಾಗ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ನಿಮ್ಮ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ ಕೆಳಗಡೆಗೆ ನೀವು 1 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ. ಅದು ಎಲ್ಲಿಗೆ ಮಾರ್ಕ್ ಮಾಡಬೇಕು, ನಾವು ಮಧ್ಯೆ ಡಾಟ್ ಹಿಡಿತೀವಿ ಅಲ್ವಾ, ಅಲ್ಲಿಗೆ 1 ಇಂಚು ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ನಾರ್ಮಲ್ ಇರಬೇಕು, ಇಲ್ಲೂ ಕೂಡ ನಾರ್ಮಲ್ ಇರಬೇಕು. ಈ ಕಡೆ ಮತ್ತು ಈ ಕಡೆ ಸೈಡಲ್ಲಿ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಇಲ್ಲಿ ಮಾತ್ರ ನೀವು ಬಸ್ಟ್ ಸೈಜ್ ಅನ್ನೋದನ್ನು ಜಾಸ್ತಿ ಮಾಡ್ಕೋಬೇಕು ಅಷ್ಟೇ. ಇವಾಗ ನೀವು ಕಟಿಂಗ್ ಮಾಡ್ತು ಅಂತಂದರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ, ಇದು ನಿಮಗೆ ಕರೆಕ್ಟಾಗಿ ಅರ್ಥ ಆಯಿತು ಅಂತ ಅನ್ಕೋತೀನಿ, ಏನೂ ಕೂಡ ಡೌಟ್ಸ್ ಇಲ್ಲ ಅಲ್ವಾ. ಸೊ ಇದಿಷ್ಟು ಆದಮೇಲೆ ಇವಾಗ ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋಣ. 2.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಮಧ್ಯೆ ಡಾಟ್ ಬಂದು ಈ ರೀತಿ ತಗೊಳ್ಳಿ, 2 ಇಂಚ್ಗೆ ತೊಗೊಂಡಿದ್ದೀನಿ. ಸೊ ಈ ಕಡೆ ಸೈಡಲ್ಲಿ 1.5 ಇಂಚು, ಜಾಸ್ತಿ ಕಪ್ಸ್ ಬೇಕಲ್ವ ನಮಗೆ, ಅದಕ್ಕೋಸ್ಕರ ಈ ಕಡೆ 1.5 ಇಂಚು, ಒಟ್ಟು 3 ಇಂಚ್ಗೆ ತಗೊಂಡು ಈ ರೀತಿ ಆ್ಯಡ್ ಮಾಡಿ. ಅವಾಗ ಏನಾಯಿತು, ಇದಿಷ್ಟು ಪೂರ್ತಿ ನಿಮಗೆ ಕಪ್ಸ್ಗೆ ಈ ರೀತಿ ಕುತ್ಕೊಳ್ಳುತ್ತೆ. ಆವಾಗ ನಾರ್ಮಲಾಗಿ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೂ ಕೂಡ ಸರಿ ಹೋಗುತ್ತೆ, ಅದಕ್ಕೋಸ್ಕರ. ಸೊ ಇಲ್ಲಿಂದ ಇಲ್ಲಿಗೆ ವಿಡ್ತ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ, 2.25 ಇಂಚಿದೆ. ಇಲ್ಲಿಂದ ಇಲ್ಲಿಗೆ ವಿಡ್ತು ಕೂಡ 2.25 ಇಂಚನ್ನ ಬಿಟ್ಟು ಉಳ್ಕೊಂಡಿರೋ ಅಂಥದ್ದನ್ನು ಡಾಟ್ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಡಾಟ್ ಪಾಯಿಂಟು ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಇದರಲ್ಲಿ ಏನೂ ಕೂಡ ಡೌಟ್ಸ್ ಇಲ್ಲ ಅಲ್ವಾ. ಸೊ ಇದರದ್ದು ಸ್ಟಿಚಿಂಗ್ ವಿಡಿಯೋನು ಕೂಡ ನಾನು ಹಾಕ್ತೀನಿ ಇವಾಗ, ಇದಕ್ಕೇ ನೆಕ್ಸ್ಟ್ ಇದರದ್ದು ಸ್ಟಿಚಿಂಗ್ ವಿಡಿಯೋನು ಕೂಡ ಬರುತ್ತೆ. ಯಾಕಂತಂದರೆ ನಾನು ಬೇರೆ ಬೇರೆ ಹಾಕಿಲ್ಲ, ಇದರಲ್ಲೇ ಸ್ಟಿಚಿಂಗ್ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮಗೆ ಹುಡ್ಕೋದಕ್ಕೆ ಕಷ್ಟ ಆಗಬಾರ್ದು ಅಂದ್ಬಿಟ್ಟು ಇದಿಷ್ಟು ನಿಮಗೆ ಗೊತ್ತಾಯ್ತಲ್ವ. ಇವಾಗ ಇದನ್ನು ಕಟ್ಟಿಂಗ್ ಮಾಡಿ ತೆಗೆಯೋದು ಅಷ್ಟೇ. ಈ ರೀತಿ ಮಧ್ಯದಲ್ಲಿ ತಗೊಳ್ಳಿ, ಇದು ಬ್ಯಾಕ್ ಪಾರ್ಟು, ಇದು ಫ್ರಂಟ್ ಪಾರ್ಟು. ಸೊ ಈ ರೀತಿ ತಗೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲೂ ಕೂಡ ಅಷ್ಟೇ, ಬೆಲ್ಟ್ ಪಟ್ಟಿಗೂ ಕೂಡ ಸ್ವಲ್ಪ ಕ್ರಾಸ್ ಮಾಡಿ ಅಷ್ಟೇ. ಯಾಕಂತಂದರೆ ನಮಗೆ ಅಲ್ಲಿ ಕಪ್ಸ್ ಹಿಡಿಯೋದಕ್ಕೆ ಅಂತ ಬರಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ಕ್ರಾಸ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದನ್ನು ಕೂಡ ಅಷ್ಟೇ, ಹೀಗೆ ಕಟ್ ಮಾಡ್ಕೊಂಡ್ಬಿಟ್ಟು ಹಾಗೆಯೇ ಸ್ಟ್ರೈಟ್ ಲೈನ್ ಕಟ್ ಮಾಡಿ ನೆಕ್ ಹತ್ರ ಕಟ್ ಮಾಡಿ ಅಷ್ಟೇ. ಸೊ ಬ್ಲೌಸ್ ಪೀಸ್ನ ಬಂದು ಈ ರೀತಿ 4 ಫೋಲ್ಡ್ನ ಮಾಡ್ಕೊಂಡಿದ್ದೀನಿ. 4 ಫೋಲ್ಡ್ ಮಾಡಿಕೊಂಡು ಫಸ್ಟ್ ಎಕ್ಸ್ಟ್ರಾ ಇರೋ ಅಂಥದ್ದನ್ನು ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೋಸ್ ಅನ್ನೋದು ನನ್ನ ಸೈಡ್ ಇದೆ, ಓಪನ್ ಅನ್ನೋದು ಆ ಕಡೆ ಸೈಡ್ ಇದೆ. ಆ ರೀತಿ ಇಟ್ಕೊಂಡು ಫಸ್ಟು 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಾದಮೇಲೆ ತೋಳಿನ ಉದ್ದ ಎಷ್ಟಿರುತ್ತೆ ಅಷ್ಟಕ್ಕೇ ಈ ರೀತಿ ಇಟ್ಕೊಳ್ಳಿ. ನೋಡಿ ಹೀಗೆ ಕರೆಕ್ಟಾಗಿ ತೋಳಿನ ಉದ್ದ ಎಷ್ಟಿದೆ ಅಷ್ಟನ್ನು ಇಟ್ಕೊಂಡು, ಸೊ ಇದು ಎರಡೂ ಕೂಡ ಬ್ಲ್ಯಾಕ್ ಕಲರ್ ಆಗಿರೋದ್ರಿಂದ ನಿಮಗೆ ಕಾಣಿಸ್ತಾ ಇಲ್ಲ. ನೋಡಿ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಹಾರ್ಮೋಲ್ ಹತ್ರ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದಿಷ್ಟನ್ನು ಈ ರೀತಿ ನೋಡಿ ಹೀಗೆ 1.25ವರೆಗೂ ಯಾವುದೇ ರೀತಿ ಶೇಪ್ ಬರಬಾರ್ದು, ಈ ರೀತಿ ಶೇಪ್ ಕೊಡಿ. ಸೊ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಸೊ ಇದು ಕೂಡ ಕಟಿಂಗ್ ಮಾಡಿ ಆಯಿತು, ಸ್ಲೀವ್ಸು ಕೂಡ ರೆಡಿ ಆಯಿತು. ಇದಾದಮೇಲೆ ಇವಾಗ ಬೆಲ್ಟ್ ಪಟ್ಟಿ ರೆಡಿ ಮಾಡಿಕೊಂಡು ಇದನ್ನು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಇನ್ನು ಉಳ್ಕೊಂಡಿರೋಂಥ ಪೀಸಲ್ಲಿ ಇದು ಬಂದು ನಾನು 75 ಸೆಂಟಿಮೀಟರ್ ಲೈನಿಂಗ್ನ ತೊಗೊಂಡಿದ್ದೀನಿ. ಸೊ 32 ಸೈಜ್ಗೆಲ್ಲ 75 ಸೆಂಟಿಮೀಟರ್ ಲೈನಿಂಗ್ ಸಾಕಾಗುತ್ತೆ. ಇದನ್ನು ನೀವು ಕೇಳಿದ್ರಿ ಯಾವ್ಯಾವ ಅಳತೆಗೆ ಎಷ್ಟೆಷ್ಟು ಬೆಲ್ಟ್ ಪಟ್ಟಿನ ತಗೋಬೇಕು ಅಂತ. ಹಾಗೇನಿಲ್ಲ, ನಾವು ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೆ ಅಷ್ಟನ್ನು ನೋಡ್ಕೊಂಡು ಕೂಡ ತಗೋಬೋದು. ನೋಡಿ ಈ ರೀತಿ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಈ ರೀತಿ ಅಳತೆ ಬ್ಲೌಸಲ್ಲಿ ಇರುತ್ತೆ ಅಲ್ವಾ, ಅಳತೆ ಬ್ಲೌಸಲ್ಲಿ ಇರೋದನ್ನು ಈ ರೀತಿ ಇಟ್ಕೊಳ್ಳಿ. 1/2 ಇಂಚ್ ಎಕ್ಸ್ಟ್ರಾ, 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಇವಾಗ ಇದು 3 ಇಂಚ್ ಇದೆ, ಸೊ 3 ಇಂಚ್ಗೆ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ 4 ಇಂಚ್ ತಗೋಬೇಕು. ಮತ್ತು ಹಾಗೆಯೇ ಮಧ್ಯದಲ್ಲಿ ತಗೊಳ್ಳಿ, ಮಧ್ಯದಲ್ಲಿ 2 ಇಂಚ್ ಇದೆ, ಅದಕ್ಕೆ 1 ಇಂಚನ್ನ ಆ್ಯಡ್ ಮಾಡಿ 3 ಇಂಚ್ ತಗೊಳ್ಳಿ. ಯಾಕೆ 1 ಇಂಚ್ ಆ್ಯಡ್ ಮಾಡಬೇಕು ಅಂದರೆ ಈ ಕಡೆ 1/2 ಇಂಚ್ ಹೋಗುತ್ತೆ, ಈ ಕಡೆ ಅಟ್ಯಾಚ್ ಮಾಡೋದಕ್ಕೆ 1/2 ಇಂಚ್ ಹೋಗುತ್ತೆ. ಸೊ ಅದಕ್ಕೋಸ್ಕರ ಲೆಂತ್ ಬ್ಲೌಸಲ್ಲಿ ಎಷ್ಟಿರುತ್ತೆ ಅಷ್ಟೇ ತಗೊಳ್ಳಿ. ನೋಡಿ ಈ ರೀತಿ ಬ್ಲೌಸ್ ಲೆಂತ್ ಎಷ್ಟಿರುತ್ತೆ ಸೀಮಿಂಗ್ ಅಲೈಸ್ನ ಸೇರಿಸಿ ಕೂಡ ಇಟ್ಕೊಳ್ಳಿ. ಯಾಕಂತಂದರೆ ನಮಗೆ ಪೀಸ್ ಕೂಡ ಬೇಕಲ್ವ ಎಕ್ಸ್ಟ್ರಾ. ಇದನ್ನ ಈ ರೀತಿ ಶೇಪ್ ಕೊಟ್ಕೊಳ್ಳಿ ಅಷ್ಟೇ.
ಹಾಗೆಯೇ ಫ್ರಂಟು ಮತ್ತು ಬ್ಯಾಕಲ್ಲಿ ಉದ್ದ ತುಂಡ ಬರುತ್ತೆ ಅಂತ ಕೇಳಿದ್ರಿ ಅಲ್ವಾ. ಸೊ ಅದಕ್ಕೆ ನಾನು ಸಪ್ರೇಟ್ ವೀಡಿಯೋನ ಮಾಡ್ತೀನಿ. ಇದರಲ್ಲೇ ನಾನು ನಿಮಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಸೊ ಅದನ್ನು ಕೂಡ ಸಪ್ರೇಟ್ ವೀಡಿಯೋನ ಮಾಡ್ತೀನಿ, ಆವಾಗ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ಸೊ ಇದಿಷ್ಟು ಆಯ್ತಲ್ವ. ಇವಾಗ ಬ್ಲೌಸ್ ಪೀಸ್ ಮೇಲ್ಗಡೆ ಇಟ್ಟು ಕಟ್ ಮಾಡ್ಕೊಳ್ಳೋಣ. ಇವಾಗ ಬ್ಲೌಸ್ ಪೀಸ್ ಮೇಲ್ಗಡೆ ಇಟ್ಟು ಕಟಿಂಗ್ ಮಾಡ್ಕೊಂಡಾದಮೇಲೆ ಫಸ್ಟು ಬೆಲ್ಟ್ ಪಟ್ಟಿಯಿಂದ ನಾನು ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಬೆಲ್ಟ್ ಪಟ್ಟಿನ ಎರಡೂ ಕೂಡ ಆಪೋಸಿಟ್ ಸೈಡಲ್ಲಿ ಇಟ್ಟು ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಫಸ್ಟ್ ನಿಮಗೆ ಫ್ರಂಟ್ ಪಾರ್ಟ್ನೇ ತೋರಿಸ್ಕೊಡ್ಬಿಡ್ತೀನಿ, ಅದಾದಮೇಲೆ ನಾನು ಬ್ಯಾಕ್ ಪಾರ್ಟ್ನ ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ ಎರಡನ್ನೂ ಕೂಡ ಅದ್ರ ಮೇಲ್ಗಡೆ ಕೂಡ ಲೈನಿಂಗ್ ಮೇಲ್ಗಡೆ ಕೂಡ ಸ್ಟಿಚ್ ಮಾಡಿಕೊಂಡೆ. ಸೊ ಇದು ರೆಡಿ ಆಯಿತು. ಇವಾಗ ಬೆಲ್ಟ್ ಪಟ್ಟಿ ಅನ್ನೋದು ರೆಡಿ ಆಯ್ತಲ್ವ. ಇದಾದಮೇಲೆ ಇವಾಗ ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಈ ರೀತಿ ನಾವು ಡಾಟ್ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಅದ್ರ ಮೇಲ್ಗಡೆ ಇಟ್ಟು ಟ್ಯಾಪ್ ಮಾಡ್ಕೋತೀನಿ. ಸೊ ಅವಾಗೇನಾಯಿತು, ಈ ಕಡೆ ಸೈಡ್ ಕೂಡ ಅದು ಮಾರ್ಕ್ ಅನ್ನೋದು ಇಳ್ಕೊಳ್ಳುತ್ತೆ. ಆವಾಗ ಎರಡೂ ಸೈಡ್ ಕೂಡ ಸ್ಟಿಚ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ. ಸೊ ಫಸ್ಟು ನೆಕ್ನ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ನೆಕ್ ಡೀಪ್ ನಿಮಗೆ ಇದರಲ್ಲಿ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಕೂಡ ಇಟ್ಕೋಬೋದು. ನಿಮಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಶೇಪಲ್ಲಿ ಕೂಡ ಇಟ್ಕೊಂಡು ಸ್ಟಿಚಿಂಗ್ನ ಮಾಡ್ಕೋಬೋದು. ಸೊ ಸ್ವಲ್ಪ ಆಯಿಲ್ನ ಹಾಕ್ಕೊಂಡೆ, ಯಾಕಂತಂದರೆ ಸ್ವಲ್ಪ ಸೌಂಡ್ ಮಾಡ್ತಾಯಿತ್ತು, ಹಾಗಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಂಡೆ. ಇದಾದಮೇಲೆ ಈ ರೀತಿ ಉಲ್ಟಾ ತಿರುಗಿಸ್ಕೊಂಡು ಮೇಲ್ಗಡೆ ಕೂಡ ಒಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೇನು ಮಾಡಿ ಅಂದರೆ ಸ್ವಲ್ಪ ಸಣ್ಣ ಹೊಲಿಗೆಲ್ಲ ಸ್ಟಿಚ್ ಮಾಡಿ, ಈ ರೀತಿ ಕಲಂಕಾರಿ ಬ್ಲೌಸ್ಗಳೆಲ್ಲನೂ ಕೂಡ, ಯಾಕಂತಂದರೆ ಬ್ಲೌಸ್ ಪೂರ್ತಿಯಾಗಿ ವರ್ಕ್ ಇರುತ್ತೆ ಇದು, ಹಾಗಾಗಿ ಸ್ವಲ್ಪ ಸಣ್ಣ ಹೊಲಿಗೆಲ್ಲ ಸ್ಟಿಚ್ ಮಾಡಿ, ಯಾಕಂತಂದರೆ ಅದು ಕೂಡ ಇನ್ನೂ ಸ್ಟಿಫಾಗಿ ಕುತ್ಕೋಬೇಕು. ಯಾಕಂತಂದರೆ ಬ್ಲೌಸ್ದು ಸ್ವಲ್ಪ ವೆಯ್ಟ್ ಜಾಸ್ತಿ ಇರುತ್ತೆ ಅಲ್ವಾ, ಸ್ಟಿಚಿಂಗ್ ಕಿತ್ತೋಗೋವಂಥ ಸಾಧ್ಯತೆ ಇರುತ್ತೆ. ಈ ರೀತಿ ಕಲಂಕಾರಿ ಬ್ಲೌಸ್ಗಳನ್ನ ನೀವು ಅದೇ ರೀತಿ ಮಾಡಬೇಕಾಗುತ್ತೆ. ಎಕ್ಸ್ಟ್ರಾ ಪೀಸ್ ಎಲ್ಲನೂ ಕೂಡ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾರಾದರೂ ಸ್ವಲ್ಪ ಒಬ್ಬರು ಹೆಲ್ಪರ್ ಇರ್ತಾರೆ ಅಂತಂದರೆ ಇನ್ನೂ ಕೂಡ ನಿಮಗೆ ಈಸಿ ಆಗುತ್ತೆ. ಇದನ್ನು ಸ್ಟಿಚ್ ಮಾಡಿ ಕೊಟ್ಟರೆ ಅವರು ಎಕ್ಸ್ಟ್ರಾ ಪೀಸ್ ಎಲ್ಲನೂ ಕಟಿಂಗ್ ಮಾಡಿ ಕೊಟ್ಬಿಟ್ರೆ ಡೈರೆಕ್ಟ್ ನೀವು ಅಟ್ಯಾಚ್ ಮಾಡಿಬಿಡೋದು ಅಷ್ಟೇ. ಸೊ ನನಗೂ ಕೂಡ ನನ್ನ ಹಸ್ಬೆಂಡು ಅದನ್ನು ಕಟ್ ಮಾಡಿಕೊಡ್ತಾರೆ, ಬಟ್ ಇವಾಗ ಸ್ವಲ್ಪ ಕೆಲಸ ಅಂತ ಅಂದ್ಬಿಟ್ಟು ಮಾಡಿಕೊಟ್ಟಿಲ್ಲ ಅಷ್ಟೇ. ಇಲ್ಲ ಅಂತಂದರೆ ಎಕ್ಸ್ಟ್ರಾ ಪೀಸ್ ಎಲ್ಲ ಅವ್ರು ಕಟ್ ಮಾಡಿಕೊಡ್ತಾರೆ, ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಇದು ನೋಡಿ, ಡಾಟ್ನ ಯಾವ ರೀತಿ ಹಿಡಿಬೇಕು ಅಂತಂದರೆ, ನಾವು ಎಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ನೋಡಿ, ಇದು ನಾನು ಬಂದು 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೆ ಅಲ್ವಾ, ಅದೇ ರೀತಿ 1.5 ಇಂಚ್ಗೆ ಹಿಡಿತಾ ಇದ್ದೀನಿ. ಇಲ್ಲಿ ನೋಡಿ, ಇವಾಗ ಕಪ್ಸ್ ತೋರಿಸ್ಕೊಡ್ತೀನಿ ಹೇಗೆ ಬಂದಿದೆ ಅಂತಂದ್ಬಿಟ್ಟು. ಈ ರೀತಿ ಎರಡು ಸೈಡ್ ಕೂಡ 1.5 ಇಂಚ್ ಹಿಡಿದ್ರೆ ಈ ರೀತಿ ಕಪ್ಸ್ ಅನ್ನೋದು ನೋಡಿ, ಯಾವುದೇ ರೀತಿ ಕಪ್ಸ್ನ ಅಟ್ಯಾಚ್ ಮಾಡಲಿಲ್ಲ ಅಂತಂದ್ರೂ ಕೂಡ ನಿಮಗೆ ವೇರ್ ಮಾಡಿದಾಗ ಅದು ಕಪ್ಸ್ ಹಾಕಿರೋ ರೀತಿಯೇ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಗೊತ್ತಾಯ್ತಾ, ಅದು ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಇವಾಗ ಎರಡನ್ನೂ ಕೂಡ ಈ ರೀತಿ ಆಪೋಸಿಟ್ ಇಟ್ಕೊಳ್ಳಿ, ಅದನ್ನು ಅದ್ರ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಸೊ ಎಲ್ಲಕ್ಕೂ ಕೂಡ ಅಷ್ಟೇ. ಹಾಗೆಯೇ ನಾವು ಇಲ್ಲಿ ಡಾಟ್ ಹಿಡ್ದಿರ್ತೀವಿ ಅಲ್ವಾ, ಅದನ್ನು ಸ್ವಲ್ಪ ಫೋಲ್ಡಿಂಗ್ ಮಾಡಿ ಒಳಗಡೆಗೆ ಫೋಲ್ಡಿಂಗ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಕಪ್ಸ್ ಅನ್ನೋದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೀವು ಸ್ಟ್ರೈಟ್ ಹೊಲಿಗೆ ಹಾಕ್ಬಿಟ್ರೆ ಅದು ಅಷ್ಟು ಕಪ್ಸ್ ಹತ್ರ ನೀಟಾಗಿ ಕೂತ್ಕೊಳ್ಳೋದಿಲ್ಲ. ಮಧ್ಯದೊಂದು ಮಾತ್ರ ನೀವು ಸ್ವಲ್ಪ ಫೋಲ್ಡಿಂಗ್ ಮಾಡಿ ಅದನ್ನು ಮತ್ತೆ ಈ ರೀತಿ ಟರ್ನ್ ಮಾಡಿ, ಯಾಕಂತಂದರೆ ನಾನು ಇದು ಆಲ್ರೆಡಿ ಸ್ಟಿಚಿಂಗ್ ವೀಡಿಯೋನ ಹಾಕಿದ್ದೀನಿ, ಬಟ್ ಫ್ರಂಟಲ್ಲಿ ಡಾಟ್ ತೋರಿಸೋದಕ್ಕೋಸ್ಕರ ನಾನು ಈ ಸ್ಟಿಚಿಂಗ್ದು ವೀಡಿಯೋನು ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಸಪ್ರೇಟಾಗಿ ನಾನು ಸ್ಟಿಚಿಂಗ್ ವೀಡಿಯೋನ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಸ್ಟಿಚ್ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ ಅಲ್ವಾ. ನೋಡಿ, ಒಂದು ಪಾರ್ಟ್ ರೆಡಿ ಆಯಿತು. ಇದನ್ನು ಮತ್ತೆ ಓಪನ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನೂ ಅಲ್ಲೇ ಅಟ್ಯಾಚ್ ಮಾಡಿಬಿಡ್ತೀನಿ. ಸೊ ಆವಾಗ ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇದನ್ನು ಕೂಡ ಅಷ್ಟೇ ಒಂದೇ ಸಮನಾಗಿ ಕಟ್ ಮಾಡ್ಕೊಳ್ಳಿ, ಎಲ್ಲೂ ಕೂಡ ಆ ಕಡೆ ಈ ಕಡೆ ಆಗಬಾರ್ದು. ಆ ರೀತಿ ಒಂದೇ ಸಮ ಕಟ್ ಮಾಡಿಕೊಂಡು ಇವಾಗ ಇಲ್ಲಿಗೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಕಾಜಾಪಟ್ಟಿಗೆ ನಾನು 4 ಇಂಚ್ ಬಟ್ಟೆನ ತಗೊಂಡು ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಉಕ್ಸ್ಪಟ್ಟಿಗೆ ಬಂದು 3 ಇಂಚ್ ಬಟ್ಟೆನ ತಗೊಳ್ತೀನಿ. ನೀವೇನಾದರೂ ಇನ್ನೂ ಚಿಕ್ಕದಾಗಿ ಹಾಕ್ತೀರಾ ಅಂತಂದರೆ 2 ಇಂಚ್ ಬಟ್ಟೆನೂ ಕೂಡ ತಗೋಬೋದು. ಮಧ್ಯಕ್ಕೆ ಫೋಲ್ಡಿಂಗ್ ಮಾಡಿದ್ರೆ ಅದು 1 ಇಂಚ್ ಆಗುತ್ತೆ. ಸೊ 1/4 ಇಂಚಷ್ಟು ಸ್ಟಿಚ್ ಮಾಡ್ತೀರಾ, 3/4 ಇಂಚ್ ಆಗುತ್ತೆ. ಅದಕ್ಕೋಸ್ಕರ ನಾವು ಎಲ್ಲಿ ಸ್ಟಿಚ್ ಮಾಡಿದ್ದೀವಿ ಅದರಿಂದ ಮುಂದಕ್ಕೆ ಅದು ನಾವು ಫೋಲ್ಡಿಂಗ್ ಮಾಡಿರುವಂಥದ್ದು ಬರಬೇಕು. ಆ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಒಂದು ಹೊಲಿಗೆನ ಹಾಕ್ಕೊಳ್ಳಿ. ನೋಡಿ, ಹೀಗೆ ಹೊಲಿಗೆನ ಹಾಕಾದ್ಮೇಲೆ ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದಮೇಲೆ ಅದನ್ನು ರಫ್ ಮಾಡಿಕೊಂಡು, ನಿಮಗೆ ಹೊಲಿಗೆ ಬೇಡ ಅಂತಂದರೆ ನೀವು ಕೈಯಲ್ಲೂ ಕೂಡ ಐ ಮಾಡ್ಕೋಬೋದು. ಸೊ ಇಲ್ಲಿ ನಮ್ಮ 3 ಕಡೆ ಇನ್ನು ಕೈಯಲ್ಲೇನು ಐ ಮಾಡೋದನ್ನು ಕೇಳೋದಿಲ್ಲ, ಹಾಗಾಗಿ ನಾನು ಸ್ಟಿಚಿಂಗೇ ಮಾಡಿಬಿಡ್ತೀನಿ. ಸೊ ಯಾರಿಗೆಲ್ಲ ಸ್ಟಿಚಿಂಗ್ ಕೇಳೋದಿಲ್ಲ ಅವರು ಕೈಯಲ್ಲಿ ಐ ಮಾಡ್ಕೊಳ್ಳಿ. ಇನ್ನೊಂದು ಪೀಸ್ನ ತಗೊಂಡು ಅದನ್ನು ಕೂಡ ಇದೇ ರೀತಿ ರೆಡಿ ಮಾಡ್ಕೊತಾ ಇದ್ದೀನಿ.
ಅದನ್ನು ಕೂಡ ಈ ರೀತಿ ನೆಕ್ ಹತ್ರ ಸ್ಟಿಚ್ ಮಾಡಿಕೊಂಡೆ. ಸ್ಟಿಚ್ ಮಾಡ್ಕೊಂಡಾದಮೇಲೆ ಎಕ್ಸ್ಟ್ರಾ ಪೀಸ್ ಎಲ್ಲನೂ ಕಟಿಂಗ್ ಮಾಡಿಕೊಂಡು ಸೇಮ್ ಅದನ್ನು ಹೇಗೆ ಸ್ಟಿಚ್ ಮಾಡಿಕೊಂಡೆ ಅಲ್ವಾ ಅದೇ ರೀತಿ ಇದನ್ನು ಕೂಡ ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಮಾಡಿಕೊಂಡು ಡಾಟ್ನ ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದನ್ನು ಕರೆಕ್ಟಾಗಿ ಅಲ್ಲಿಗೆ ಇಟ್ಕೊಂಡ್ರೆ ಆಯಿತು. ಇದನ್ನು ಕೂಡ ಅದೇ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಂಡೆ. ಸೊ ಡಬಲ್ ಸ್ಟಿಚ್ ಹಾಕ್ಕೊಂಡಾದಮೇಲೆ ಓಪನ್ ಮಾಡಿಕೊಂಡು ಇವಾಗ ಇದಕ್ಕೆ ಕಾಜಾಪಟ್ಟಿನ ರೆಡಿ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಎರಡು ಕೂಡ ಒಂದೇ ಸಮ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಒಂದೇ ಸಮ ಇದೆಯಾ ಅಂತ ಚೆಕ್ ಮಾಡಿಕೊಂಡು ನೋಡಿ ಈ ರೀತಿ ಪೀಸ್ನ ತೊಗೊಂಡಿದ್ದೀನಿ. ಸ್ವಲ್ಪ ಅಗಲಾಗೆ ತೊಗೊಂಡಿದ್ದೀನಿ. ನಮಗೆ ಎಷ್ಟು ಅಳತೆಗೆ ಬೇಕು, ಉಕ್ಸ್ಪಟ್ಟಿಗೆ ಚಿಕ್ಕದಾಗಿ ಬೇಕಾ ಅಥವಾ ದೊಡ್ಡದಾಗಿ ಬೇಕಾ, ನಿಮಗೆ ಯಾವ ಅಳತೆಗೆ ಬೇಕು ಆ ಅಳತೆಗೆ ತಗೊಳ್ಳಿ. ಕೆಳಗಡೆ ಒಂದು ಅರ್ಧ ಇಂಚು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋವಂಥದ್ದನ್ನು ಕಟಿಂಗ್ ಮಾಡಿ ತೆಗೀರಿ. ಸೊ ಅದಾದಮೇಲೆ ಮತ್ತೆ ಇದಕ್ಕೆ ಡಬಲ್ ಸ್ಟಿಚ್ನ ಹಾಕೋಬೇಕು. ಡಬಲ್ ಸ್ಟಿಚ್ ಹಾಕೊಂಡಾದಮೇಲೆ ಈ ರೀತಿ ಓಪನ್ ಮಾಡಿಕೊಂಡು ಮೇಲ್ಗಡೆ ಸ್ಟಿಚ್ ಹಾಕೊಳ್ಳಿ. ಓಪನ್ ಮಾಡಿಕೊಂಡು ಮೇಲ್ಗಡೆ ಸ್ಟಿಚ್ ಹಾಕೊಂಡಾದಮೇಲೆ ಆಟೋಮೆಟಿಕಲಿ ಅದು ಕ್ಲೋಸ್ ಆಗುತ್ತೆ. ಈ ರೀತಿ ನೋಡಿ ಕ್ಲೋಸ್ ಆಗುತ್ತೆ. ಸೊ ಅದನ್ನು ಒಳಗಡೆಗೆ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ತು ಅಂದರೆ ನಿಮಗೆ ಉಕ್ಸ್ಪಟ್ಟಿ ರೆಡಿ ಆಗುತ್ತೆ. ಸೊ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಏನಾದರೂ ಸಪ್ರೇಟ್ ವೀಡಿಯೋ ಬೇಕು ಅಂದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಸಪ್ರೇಟ್ ಅದನ್ನೇ ಬೇರೆ ನಿಮಗೆ ವೀಡಿಯೋ ಮಾಡಿ ತೋರಿಸ್ಕೊಡ್ತೀನಿ. ನೋಡಿ ಎರಡು ಕೂಡ ಫ್ರಂಟ್ ಪಾರ್ಟು ರೆಡಿ ಆಯಿತು. ಸೊ ಇದಾದಮೇಲೆ ಇವಾಗ ಸ್ಲೀವ್ಸ್ನ ರೆಡಿ ಮಾಡ್ಕೊಳ್ಳೋಣ. ಸೊ ನೋಡಿ ಎರಡು ಸ್ಲೀವ್ಸ್ನು ಕೂಡ ಈ ರೀತಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದರೊಳಗಡೆ ಒಂದು ಹಾಕ್ಬಿಟ್ಟು ನಾರ್ಮಲಾಗಿ ಇವಾಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀವಿ ಅಲ್ವಾ ಅದೇ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ನಿಮಗೆ ಡಾಟ್ ಏನಾದರೂ ಹಿಡಿಯೋದು ಗೊತ್ತಾಗೋದಿಲ್ಲ ಅಂತ ಅನ್ನೋ ಕಾರಣಕ್ಕೆ ನಾನು ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇವಾಗ ಇದಕ್ಕೆ ಮ್ಯೂಸಿಕ್ನೇ ಹಾಕ್ತೀನಿ. ಲಾಸ್ಟಲ್ಲಿ ಸೈಡ್ ಫಿಟ್ಟಿಂಗ್ ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ.
ಇದೆರಡು ಆದಮೇಲೆ ಮಧ್ಯಕ್ಕೆ ಸೊಂಟದ ಸುತ್ತಳತೆಗೆ ಮಾರ್ಕ್ ಮಾಡಿಕೊಂಡೆ. ಇದಾದಮೇಲೆ ಸ್ಲೀವ್ಸ್ ನೋಡಿ ಮುಂಭಾಗಕ್ಕೂ ಕೂಡ ಮಾರ್ಕ್ ಮಾಡಿಕೊಂಡು ಸ್ಲೀವ್ಸ್ ಮಧ್ಯಭಾಗಕ್ಕೂ ಕೂಡ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ರೀತಿ ಭುಜದಿಂದ ಆರ್ಮೋಲ್ವರೆಗೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದು ಸರಿ ಇದೆಯಾ ಇಲ್ವಾ ಅಂತ ಒಂದು ಸಲ ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ನೋಡಿ ಇದು ಕರೆಕ್ಟ್ ಇದೆ ಅಂತಂದರೆ ನೀವು ಕಟಿಂಗ್ ಮಾಡಿರುವಂಥ ಮೆಥಡ್ ಆಗಿರ್ಬೋದು ಅಥವಾ ಆರ್ಮೋಲ್ ಕಟ್ ಮಾಡಿರೋದು ಕರೆಕ್ಟ್ ಇದೆ ಅಂತ. ಇಲ್ಲಿ ನಿಮಗೆ ಹೆಚ್ಚು ಕಡಿಮೆ ಬಂತು ಅಂದರೆ ನಿಮಗೆ ಬ್ಲೌಸು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅಂತಲೇ ಅರ್ಥ. ಹಾಗೆಯೇ ನೋಡಿ ಇದಿಷ್ಟು ಆಯ್ತಲ್ವ, ಇವಾಗ ಸ್ಟ್ರೈಟ್ ಲೈನ್ ಬಂದಿದೆ. ಸೊ ಅದರ ನೇರಕ್ಕೆ ಇವಾಗ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ನಾನೇನು ಮಾಡ್ತೀನಿ ಅಂತಂದರೆ ಫಸ್ಟ್ 3 ಸ್ಟಿಚ್ ಹಾಕ್ಕೊಳ್ತೀನಿ. ಅದಾದಮೇಲೆ ಒಂದು ಸ್ಟಿಚ್ ಹಾಕಾದ್ಮೇಲೆ ಓವರ್ಲಾಕ್ ಮಾಡಿಬಿಡ್ತೀನಿ. ಸೊ ಫಸ್ಟ್ 3 ಸ್ಟಿಚ್ ಹಾಕ್ಕೊಳ್ತೀನಿ, ಒಟ್ಟು 4 ಸ್ಟಿಚ್ನ ಹಾಕ್ತೀನಿ. ಸೊ ಈ ಕಡೆ ಸೈಡ್ ಕೂಡ ಅಷ್ಟೇ, ನಾವು ಇಲ್ಲಿ ಯಾವ ರೀತಿ ಮಾಡ್ಕೊಂಡ್ವಿ ಅಲ್ವಾ ಅಲ್ಲೂ ಕೂಡ ಸೇಮ್ ಅದೇ ರೀತಿ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ವ ಈ ರೀತಿ ಹೇಗೆ ನಾವು ಡಾಟ್ ಏನಾದರೂ ಜಾಸ್ತಿ ಇತ್ತು, ಕಪ್ಸ್ ಏನಾದರೂ ಜಾಸ್ತಿ ಇತ್ತು ಅಂತಂದರೆ ಹೇಗೆ ಅದನ್ನು ಸರಿ ಮಾಡಿ ಸ್ಟಿಚ್ ಮಾಡ್ಕೋಬೋದು ಅಂತ. ಸೊ ಬನ್ನಿ ಇವಾಗ ಈ ಕಡೆ ಸೈಡ್ದು ಕೂಡ ಪೂರ್ತಿಯಾಗಿ ರೆಡಿ ಮಾಡಿಬಿಟ್ಟು ತೋರಿಸ್ಕೊಡ್ತೀನಿ ಹೇಗಾಗಿದೆ ಅಂತ. ಸೊ ಇದಿಷ್ಟು ಪೂರ್ತಿಯಾಗಿ ರೆಡಿ ಆದಮೇಲೆ ಬ್ಲೌಸ್ ಅನ್ನೋದು ಈ ರೀತಿ ಆಗುತ್ತೆ. ಸೊ ಹಾಗೆಯೇ ಹೊಸ್ದಾಗಿ ಏನಾದರೂ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು.